ದೂರದರ್ಶನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ಮನೋರಂಜನಾ ಭರಿತ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ನಾವು ಚಲನಚಿತ್ರಗಳು, ನಟ ನಟಿಯರು, ನಿರ್ದೇಶಕರು ಇವರ ಕುರಿತಾದ ಪ್ರಶ್ನೆಗಳನ್ನ ಕೇಳ್ತೀವಿ. ಇದಕ್ಕೆ ಆಪ್ಷನ್ಸ್ ಕೂಡ ಇರುತ್ತೆ. ಇಲ್ಲಿ ಆಟ ಆಡೋದು ಬಹಳ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಈಗ ಮುದ್ದ ಹನುಮಯ್ಯ ಕುಟುಂಬ ಸದಸ್ಯರನ್ನ ಪರಿಚಯ ಮಾಡಿಕೊಡ್ಬಹುದಾ? ನನ್ನ ಹೆಸರು ಮುರಳಿ MS. ನಾವು ರಾಮನಗರ ಜಿಲ್ಲೆ ಮಾಗಡಿಯಿಂದ ಬರ್ತಾ ಇದ್ದೀವಿ. ನಾನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ನೌಕರನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವರು ನಮ್ಮ ಚಿಕ್ಕಮ್ಮ ಯಶೋಧ ಅಂತ ಗೃಹಿಣಿಯಾಗಿದ್ದಾರೆ. ಈತ ನನ್ನ ತಮ್ಮ ಪವನ್ ಕಲ್ಯಾಣ್ ಖಾಸಗಿ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಪವನ್ ಕಲ್ಯಾಣ್ ಹೀರೋ. ಆಕೆ ನನ್ನ ತಂಗಿ ಮೋನಿಶಾ ಅಂತ BSc ಸ್ಟಡಿ ಮಾಡ್ತಾರೆ. ಓಕೆ, ಸೂಪರ್. ಮುದ್ದ ಹನುಮಯ್ಯ ಕುಟುಂಬಕ್ಕೆ ಮತ್ತೊಮ್ಮೆ ಸಿನಿ ಕ್ವಿಜ್ಗೆ ಆತ್ಮೀಯವಾದಂತಹ ಸ್ವಾಗತ. ಆಲ್ ದ ಬೆಸ್ಟ್. ಚೆನ್ನಾಗಿ. ಓಕೆ, ಥ್ಯಾಂಕ್ಸ್. ಈಗ ನಮ್ಮ ಹೇಮಾವತಿ ಕುಟುಂಬ ಸದಸ್ಯರನ್ನ ಯಾರು ಪರಿಚಯ ಮಾಡಿಕೊಡ್ತಾರೆ? ನನ್ನ ಹೆಸರು ಜಯಶಂಕರ ಬೆಳಗುಂಬ ಅಂತ, ವೃತ್ತಿಯಲ್ಲಿ ಶಾಲಾ ಶಿಕ್ಷಕ. ಇವರು ಪುಷ್ಪಲತಾ ಅಂತ, ಇವರು ಕೂಡ ಶಿಕ್ಷಕರು. ಓಕೆ. ಅವರು ಭಾರತಿ ಸುರೇಶ್ ಅಂತ, ಅವರು ಕೂಡ ಶಿಕ್ಷಕರು. ಅಂದ್ರೆ ಏನಾಗಬೇಕು ಸರ್ ಕುಟುಂಬ ಸದಸ್ಯರ? ನಾವು ಫ್ರೆಂಡ್ಸ್, ಎಲ್ಲರೂ ನಾವು ಫ್ರೆಂಡ್ಸ್. ಕೊಲೀಗ್ಸ್. ಓ ಸೂಪರ್. ಅವರು ಶಿಕ್ಷಕ ಕುಟುಂಬ, ಅದೇ ತರ ಹೆಸರು ಇಟ್ಕೋಬಹುದಾಗಿತ್ತು. ಸೊ ಅಂದ್ರೆ ಎಲ್ಲ ಒಂದೇ ಸ್ಕೂಲಲ್ಲಿ ವರ್ಕ್ ಮಾಡ್ತಾರೆ? ಇಲ್ಲ, ತಾಲೂಕು ಬೇರೆ ಬೇರೆ. ಜಿಲ್ಲೆ ಹಾಸನ. ಓಕೆ. ಜಿಲ್ಲೆ ಮಾತ್ರ ಹಾಸನ, ಓಕೆ. ತಾಲೂಕುಗಳ ಬೇರೆ ಬೇರೆ. ಸಕಲೇಶ್ಪುರದವ್ರು ಯಾರಾದ್ರೂ ಇದಾರಾ? ಸಕಲೇಶ್ಪುರ. ನಾವು ಸಕಲೇಶ್ಪುರ ಸರ್. ಓಕೆ, ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದ? ಹೌದು, ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ. ಸೂಪರ್. ಅಲ್ಲಿಂದ ಇಲ್ಲಿಗೆ ಬಂದಿದ್ರ ಹೇಮಾವತಿ ನೀರು ಕುಡಿಯುವಂತ ಜನ, ಬಹಳ ಒಳ್ಳೆ ಜನ. ಬಹಳ ಖುಷಿ ಆಯ್ತು ನನಗೆ ಅಲ್ಲಿಂದ ನೀವು ಸಿನಿ ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿರೋದು. ಹೌದು ಮೇಡಮ್. ಇವ್ರ ಅವ್ರ ಹೆಸರು ಶಾಂತ ಅಂತ, Okay, ಅವರು ನಮಸ್ತೆ. ಕೂಡ ಟೀಚರ್. ಓಕೆ. ಅವರು ಸೊ ಎಲ್ಲ ಶಿಕ್ಷಕ ಕುಟುಂಬ. ಹೌದು, ಟೀಚರ್ಸ್ ಆಗಿರೋದ್ರಿಂದ ಬಹಳ ಬ್ರಿಲಿಯಂಟ್ ಇರ್ತಾರೆ. ಬಟ್ ಸಿನಿಮಾ ಬಗ್ಗೆ ಎಷ್ಟು ತಿಳ್ಕೊಂಡಿರ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಆಪ್ಷನ್ಸ್ ಇರುತ್ತೆ, ಈಸಿಯಾಗಿ ಆಟ ಆಡ್ಬೋದು. ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್ ನಿಮಗೂ ಕೂಡ. ಇನ್ನು ಈ ಕಡೆ ಅಕ್ಕರೆ ಕುಟುಂಬ, ಸಕ್ಕರೆ ಅಕ್ಕರೆ ಜೊತೆಯಾಗೇ ಇರಬೇಕು. ಸರ್, ಯಾರು ಪರಿಚಯ ಮಾಡ್ಕೊಡ್ತಾರೆ? ನಾನು ಶ್ರೀನಿವಾಸ್ ಅಂತ, ಇವಳು ನನ್ನ ಪತ್ನಿ ನಾಗರತ್ನ. ನಾವಿಬ್ಬರು LICಯಲ್ಲಿ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ವಿ. ಈಗ ನಿವೃತ್ತರಾಗಿದ್ದೀವಿ. ನಮ್ಮ ಕುಟುಂಬದಲ್ಲೂ ಒಬ್ಬರು ಶಿಕ್ಷಕರಿದ್ದಾರೆ, ಗೀತಾ. ಅವರು ಶ್ರೀಹರ್ಷ ಅಕ್ಕನ ಮಗ. ಓಕೆ, ಬೇಲೂರು ಕುಟುಂಬಕ್ಕೂ ಕೂಡ ಸಿನಿ ಕ್ವಿಜ್ಗೆ ಸ್ವಾಗತ. ನಿಮ್ಮ ಕುಟುಂಬ ಸದಸ್ಯರನ್ನ ಯಾರು ಪರಿಚಯ ಮಾಡ್ಕೊಡ್ತಾರೆ? ಪರ್ಪಲ್ ಕುಟುಂಬ ಇದು. ಓಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪ್ತಿ ಅಂತ. ಇವರು ನಮ್ಮ ಸೋದರತ್ತೆ ಶಾರದಾಮಣಿ, ನಮ್ಮ ತಾಯಿ ಆರ್ತಿ, ಅವರು ನನ್ನ ಕಸಿನ್ ಸ್ನೇಹ. ನಾವು ಎಲ್ಲರೂ ಗೃಹಿಣಿಯರೇ. ಓಕೆ. ನಮ್ಮದು ಬೇಲೂರು ಕುಟುಂಬ. ಯಾಕೆ ಅಂದ್ರೆ ನಮ್ದು ಆರಿಜಿನ್ ಬೇಲೂರು, ಬಟ್ ಎಲ್ಲರೂ ಬೆಂಗಳೂರಿನವರೇ. ಬಿಡಿ, ಎಲ್ಲ ಬೇಲೂರು ಶಿಲಾ ಬಾಲಕಿಯರೇ ಇದ್ದಾರೆ. ಇಲ್ಲ, ಅದೇನೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸೋ ಏನೋ. ಆ ಜಾಗಕ್ಕೆ ಬಂದ್ರೆ ಬರೀ ಹೆಣ್ಮಕ್ಳೇ ಆಟ ಆಡ್ತಾರೆ. ಅಲ್ಲಿ ಹೆಣ್ಮಕ್ಳೇ ಇರ್ತಾರೆ 4 ಜನ. ಸೊ ನಿಮ್ ಪವರ್ ಏನಂತ ತೋರಿಸ್ಬೇಕು ಇವತ್ತು. 4 ಕುಟುಂಬಗಳಿಗೂ ಮತ್ತೊಮ್ಮೆ ಸಿನಿ ಕ್ವಿಜ್ಗೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರೂ ಚೆನ್ನಾಗಿ ಆಟ ಆಡಿ. ಈಗ ಮೊದಲನೇ ಸುತ್ತು ಅದಲ್ ಬದಲ್ ಸುತ್ತನ್ನ ಈಗ ಮುದ್ದ ಹನುಮಯ್ಯ ಕುಟುಂಬದಿಂದ ಪ್ರಾರಂಭ ಮಾಡೋಣ. ನಿಮಗೆ ಗೊತ್ತಿರುತ್ತೆ ಆಟದ ನಿಯಮ. ನಾವು ಅದಲ್ ಬದಲಾಗಿ ಕೊಟ್ಟಿರ್ತೀವಿ, ಅದನ್ನ ಸರಿಪಡಿಸಿ ನೀವು ಸಿನಿಮಾದ ಹೆಸರು ಅಥವಾ ವ್ಯಕ್ತಿಯ ಹೆಸರು ಏನನ್ನಾದ್ರೂ ಕೊಟ್ಟಿರ್ತೀವಿ, ಅದನ್ನ ನೀವು ಹೇಳಬೇಕು. ಓಕೆ, ಈಗ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಋಷ್ಯ ಶೃಂಗ. ಓಕೆ, ಈಸಿ ಆಗಿತ್ತು. ಹಾಗಾಗಿ ನೋಡಿದ ತಕ್ಷಣ ಋಷ್ಯ ಶೃಂಗ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಋಷ್ಯ ಶೃಂಗ ಅಂತ ಸರಿಯಾದ ಉತ್ತರವನ್ನ ಕೊಡೋ ಮೂಲಕ ಒಳ್ಳೆ ಸ್ಟಾರ್ಟ್ ಅನ್ನ ಕೊಟ್ಟಿದ್ರ ಪ್ರೋಗ್ರಾಮ್ಗೆ. ಸೊ ಆಲ್ ದಿ ಬೆಸ್ಟ್. ಹೀಗೆ ಆಟ ಆಡಿ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರ. ಓಕೆ, ನಿಮ್ಮ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮಾಗಿಯ ಕನಸು. ಮಾಗಿಯ ಕನಸು. ಓಕೆ, ಮಾಗಿಯ ಕನಸು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಉತ್ತರ ಸರಿಯಾಗಿದೆ. ಓಕೆ, ಈಗ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದೆ ಮುದ್ದ ಹನುಮಯ್ಯ ಕುಟುಂಬ. ಇವರಿಗೆ 3ನೇ ಪ್ರಶ್ನೆ ಬರಲಿ. ಮಾಂ ಮ ಸಿ ಲ್ಯ ನ ಗ ತೇ ನಂ.
ಓಕೆ, ನಿಮಗೆ ಸುಳಿವನ್ನ ಕೊಡ್ತಾ ಇದ್ದೀನಿ. ಜಯಂತಿಯವರು ನಾಯಕಿಯಾಗಿ ನಟಿಸಿರುವಂತಹ ಚಿತ್ರ ಇದು. ಓಕೆ, ಸಮಯ ಮೀರ್ತಾ ಇದೆ, ಹೇಳಬೇಕು. ನಿಮ್ಮ ಎರಡನೇ ಸುಳಿವು ಇಂತಿದೆ. ಮಾನು ಅಭಿನಯದ ಮೊದಲ ಸಿನಿಮಾ ಕೂಡ ಇದು. ಪವನ್ ಕಲ್ಯಾಣ್ ಅವರು ಟ್ರೈ ಮಾಡ್ಬೋದಾ? ಇಲ್ಲಿ ಯಾರೋ ಗೆಸ್ ಮಾಡ್ತೀನಿ ಅಂತಿದ್ದಾರೆ, ಹೇಳಿ. ಓಕೆ, ಮನಸ್ಸಿನಂತೆ ಮಾಂಗಲ್ಯ ಅಂತ ಉಳಿದ ತಂಡದ ಸದಸ್ಯರು ಗೆಸ್ ಮಾಡಿದ್ದಾರೆ. ಸರಿಯಾದ ಉತ್ತರ. ಎಸ್. ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. Okay. ಅದಲು ಬದಲ್ ಸುತ್ತಿನ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಕ ರ ನೇ ಮ ಶ್ವ. ಸಮಯ ಮುಗಿತಾ ಇದೆ, ಬೇಗ ಹೇಳಬೇಕು. ರಾಮಕನ್ನೇಶ್ವರ. ರಾಮಕನ್ನೇಶ್ವರ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಅದಲು ಬದಲಾಗಿ ಉತ್ತರ ಕೊಟ್ಬಿಟ್ರಿ. ಕನ್ನೇಶ್ವರ ರಾಮ ಅಂದಿದ್ರೆ ಸರಿ ಆಗ್ತಾ ಇತ್ತು. ಅದಲು ಬದಲಲ್ಲಿ ಆನ್ಸರ್ ಕೂಡ ಅದಲು ಬದಲಾಯಿತು. ಬಟ್ ಪರವಾಗಿಲ್ಲ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಅದಲು ಬದಲು ಸುತ್ತಿನ 4 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ಮುದ್ದ ಹನುಮಯ್ಯ ಕುಟುಂಬ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದೆ. ನಮ್ಮ ಹೇಮಾವತಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದ ನಿ ಚಿ ಡು ನ ವೆ ಮು ನ. ಚಿನ್ನ ನಿನ್ನ ಮುದ್ದಾಡುವೆ. ಚಿನ್ನ ನಿನ್ನ ಮುದ್ದಾಡುವೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಸೂಪರ್. ಓಕೆ, 1ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದೆ ಹೇಮಾವತಿ ಕುಟುಂಬ. ಈಗ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ್ಷೇ ಕುಂ ರ ಮ ಕು. ಕುಂಕುಮ ರಕ್ಷೆ. ಕುಂಕುಮ ರಕ್ಷೆ. ಕುಂಕುಮ ರಕ್ಷೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದ್ದಾರೆ. ಈಗ ನಿಮ್ಮ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಪ್ರ ನ ತ ನ ಶ್ಚಿ ಯ. ನನ್ನ ಪ್ರಾಯಶ್ಚಿತ. ನನ್ನ ಪ್ರಾಯಶ್ಚಿತ. ಮೇಡಮ್ ತುಂಬಾ ಸಿನಿಮಾಗಳನ್ನ ಫಾಲೋ ಮಾಡ್ತಾರೆ ಅಂತ ಆಯ್ತು. ಓಕೆ, ನನ್ನ ಪ್ರಾಯಶ್ಚಿತ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್. 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ಅದಲು ಬದಲು ಸುತ್ತಿನ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ವ ಗ ನ ಡು ಳೆ ವ ಳ ರು ನು. ನಾನಂತೂ ಪಿಂಕ್ ಸ್ಯಾರಿ ಮ್ಯಾಮ್ನ ನೋಡ್ತಾ ಇದ್ದೀನಿ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಜಿ.ವಿ. ಅಯ್ಯರ್ ನಿರ್ದೇಶನದ ಸಿನಿಮಾ. 2ನೇ ಸುಳಿವು ಛಾಯಾಪತಿ ಸಿನಿಮಾದ ನಾಯಕ. ಓಕೆ, ಬೇರೆ ಯಾರಿಗಾದ್ರೂ ಗೊತ್ತಾ ಉತ್ತರ? ಯಾರಿಗೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಟಫ್ ಕೊಟ್ಟಿದ್ದಾರೆ ನಮ್ಮ ಟೀಮ್. ಹಾಗಾದ್ರೆ ಅವ್ರದೇ ತಪ್ಪು. ಓಕೆ, ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ನಾಳೆಗಳನ್ನು ಮಾಡುವವರು. ಟೀಚರ್ಸ್ ಅಂತ ಹೇಳಿ ಸ್ವಲ್ಪ ಟಫ್ ಕೊಟ್ಟಿದ್ದಾರೆ. ಬಟ್ ಇಟ್ಸ್ ಓಕೆ, ಅದು ಗೆಸ್ ಮಾಡೋದಕ್ಕೆ ಯಾರ ಕೈಲೂ ಆಗಿಲ್ಲ. 4ರಲ್ಲಿ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು ಹೇಮಾವತಿ ಕುಟುಂಬ 60 ಅಂಕವನ್ನ ಗಳಿಸಿದೆ. ಸೊ ಅದಲು ಬದಲು ಸುತ್ತನ ಈಗ ಆಡ್ತಾ ಇದ್ದಾರೆ ಅಕ್ಕರೆ ಕುಟುಂಬ. ಅಕ್ಕರೆ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದೊಂಬರ ಕೃಷ್ಣ. ದೊಂಬರ ಕೃಷ್ಣ. ದೊಂಬರ ಕೃಷ್ಣ ಅಂತ ನಾನು ಓದೋದಕ್ಕಿಂತ ಮುಂಚೆನೆ ಆನ್ಸರ್ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದೆ ಅಕ್ಕರೆ ಕುಟುಂಬ. ಈಗ ಮುಂದಿನ ಪ್ರಶ್ನೆಯನ್ನ ನೋಡುವಂತಹ ಸಮಯ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲು ಯ ಸ ರ ತಿ ನೆ ವ. ಸವತಿಯ ನೆರಳು. ಸವತಿಯ ನೆರಳು. ನಾನು ಬೇಗ ಓದ್ಬಿಟ್ಟೆ, ಬೇಗ ಹೇಳ್ಬಿಡ್ತಾರೆ ಅಂತ. ಸೊ ಸವತಿಯ ನೆರಳು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದೆ ಅಕ್ಕರೆ ಕುಟುಂಬ. ನಿಮ್ಮ 3ನೇ ಪ್ರಶ್ನೆ ಸಳಳಿ.
ಸರಳಿ ಮರಪಳು. ಮರಳು ಸರಪಣಿ. ಮರಳು ಸರಪಳಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ರೈಟ್, ಸೂಪರ್. ಸೊ 3ಕ್ಕೆ ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ಅದಲ್ ಬದಲ್ ಸುತ್ತಿನ ಕೊನೆಯ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರಲಿ ನಮ್ಮ ಅಕ್ಕರೆ ಕುಟುಂಬಕ್ಕೆ. ಲ್ಯಾಥ ವಾಪಸ್ಯ. ವಾತ್ಸಲ್ಯ ಪಥ. ವಾತ್ಸಲ್ಯ ಪಥ. ವಾತ್ಸಲ್ಯ ಪಥ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಯಸ್. ಓಕೆ, ಇದುವರೆಗೂ 3 ಕುಟುಂಬಗಳು ಅದಲ್ ಬದಲ್ ಸುತ್ತನ್ನ ಆಟ ಆಡಿದ್ರು. 4ಕ್ಕೆ 4 ಸರಿಯಾದ ಉತ್ತರವನ್ನ ಕೊಟ್ಟಿರುವುದು ನಮ್ಮ ಅಕ್ಕರೆ ಕುಟುಂಬ. ಒಟ್ಟಾರೆಯಾಗಿ 80 ಅಂಕವನ್ನ ಗಳಿಸಿದ್ದಾರೆ. ಇನ್ನ ನಮ್ಮ ಬೇಲೂರು ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ಅದಲ್ ಬದಲ್ ಸುತ್ತಿನ ಮೊದಲೇ ಪ್ರಶ್ನೆ ಬರಲಿ ನಮ್ಮ ಬೇಲೂರು ಕುಟುಂಬಕ್ಕೆ. ಬೇರಿ ಭಾಟೆ ಭರ್ಜರಿ ಬೇಟೆ. ಓಕೆ, ಭರ್ಜರಿ ಬೇಟೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಅಯ್ಯಯ್ಯೋ, ಭಾರಿ ಭರ್ಜರಿ ಬೇಟೆ ಅದು. ಅರ್ಜೆಂಟ್ ಮಾಡ್ಕೋಬೇಡಿ, ಟೈಮ್ ಇದೆ ಆಯ್ತಾ? ಓಕೆ, ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜ್ಞಾನದೇವ. ಭಕ್ತ ಜ್ಞಾನದೇವ. ಭಕ್ತ ಜ್ಞಾನದೇವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ರೈಟ್ ಆನ್ಸರ್. ಸೊ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದೆ ಬೇಲೂರು ಕುಟುಂಬ. ಈಗ ನಿಮ್ಮ ಮುಂದಿನ ಪ್ರಶ್ನೆ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲ ಮ ಸ ವ ಸೋ ವ ಸೆ. ಮಾವ ಸೊಸೆ ಸವಾಲ್. ಮಾವ ಸೊಸೆ ಸವಾಲ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ರೈಟ್ ಆಗಿದೆ. ಈಗ 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದೆ ಬೇಲೂರು ಕುಟುಂಬ. ನಿಮ್ಮ ಅದಲ್ ಬದಲ್ ಸುತ್ತಿನ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮ ರ ಶ್ನ ಸ್ಯ ರ ಕೃ ಹ ನ. ಹಾಸ್ಯ ರತ್ನ ರಾಮಕೃಷ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಸ್ಯ ರತ್ನ ರಾಮಕೃಷ್ಣ ಉತ್ತರ ಕರೆಕ್ಟ್ ಆಗಿದೆಯಾ? ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೌದು ಸ್ವಲ್ಪ ಅರ್ಜೆಂಟ್ ಆಗೋಗ್ಬಿಡ್ತು. ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಇಂದ ಯೋಚನೆ ಮಾಡಿ ಉತ್ತರ ಕೊಡಿ. 4ರಲ್ಲಿ 3ಕ್ಕೆ ಬಹಳ ಕ್ವಿಕ್ ಆಗಿ ಆನ್ಸರ್ ಕೊಟ್ಟು 60 ಅಂಕನ ಗಳಿಸಿದ್ರ. ವೆರಿ ವೆಲ್ ಪ್ಲೇಡ್. ಓಕೆ, ಈಗ ಮೊದಲನೇ ಸುತ್ತು ಅದಲ್ ಬದಲ್ ಮುಕ್ತಾಯ ಆಗಿದೆ. ಬಹಳ ಚೆನ್ನಾಗಿ ಆಡಿದ್ರಿ ಎಲ್ಲರೂ ಕೂಡ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ವಾ? ಯಾರಾದರೂ ಹಾಡು ಹೇಳ್ತೀರಾ? ಬೇಲೂರು ಕುಟುಂಬದ ಸದಸ್ಯೆ ದೀಪ್ತಿ ಅವರು ಹಾಡು ಹೇಳ್ತಾರೆ. ಹೇಳಿ, ಯಾವ ಹಾಡು ಹೇಳ್ತೀರಾ? ಸಿನಿಮಾದ ಹೇಳ್ತೀರಾ, ಭಕ್ತಿ ಗೀತೆನಾ? ಸಿನಿಮಾ. ಓಕೆ, ಸಿನಿಮಾದ ಹೇಳಿ. ಪಲ್ಲವಿ ಅನುಪಲ್ಲವಿ ಚಿತ್ರದ್ದು. ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿ ಇಂದು, ಸವಿ ಮಧುರ ಮಮತೆ ಬಂಧ, ಇದೇ ನಗುವ ಮನದ ಸ್ಪಂದ. ಸೂಪರ್. ಓಕೆ, ಅದಲು ಬದಲು ಸುತ್ತು ಯಶಸ್ವಿಯಾಗಿ ಮುಕ್ತಾಯ ಆಗಿದೆ. ಈಗ ಮುಂದಿನ ಸುತ್ತಿಗೆ ಹೋಗ್ಬೇಡ. ಮುಂದಿನ ಸುತ್ತಿನ ಹೆಸರು ನಕ್ಷತ್ರ. ಓಕೆ, ನಕ್ಷತ್ರ ಸುತ್ತಿನಲ್ಲಿ ನನ್ನ ಹತ್ರ ಚೀಟಿಗಳಿರುತ್ತೆ. ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರು ಯಾರಾದರೂ ಬಂದು ಚೀಟಿನ ಎತ್ತಬೇಕು. ಇದರಲ್ಲಿ ಯಾವ ನಟ ನಟಿಯರು ನಿರ್ದೇಶಕರು ಯಾರ್ದಾದ್ರೂ ಹೆಸರು ಬರ್ಬೋದು. ಅವರಿಗೆ ಸಂಬಂಧಪಟ್ಟ 4 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಓಕೆನಾ? ಮೊದಲಿಗೆ ಈಗ ಮುದ ಹನುಮಯ್ಯ ಕುಟುಂಬದಿಂದನೇ ಆಟ ಶುರು ಮಾಡೋಣ. ಯಾರಾದರೂ ಒಬ್ರು ಬಂದು ಚೀಟಿ. ಓಕೆ, ನಿಮಗೆ ಬಂದಿರೋರ ಹೆಸರು ನಾನು ಕ್ಲೂ ಕೊಡ್ಲಾ? ಟೈಗರ್ ಅಂತ ಕರೀತಾರೆ. ಪ್ರಭಾಕರ. ಓಕೆ, ಬಂದಿರೋದು ಪ್ರಭಾಕರ್ ಅವರು. ಪ್ರಭಾಕರ್ ಅವರಿಗೆ ಸಂಬಂಧಿಸಿದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರಭಾಕರ್ ಅವರಿಗೆ ನಟಿಸಲು ಮೊದಲು ಅವಕಾಶ ಕೊಟ್ಟಿದ್ದು ಯಾರು? ನಿಮ್ಮ ಮೊದಲ ಆಯ್ಕೆ MP ಶಂಕರ್. ನಿಮ್ಮ ಎರಡನೇ ಆಯ್ಕೆ ವೀರಾಸ್ವಾಮಿ.
MP ಶಂಕರ್. ಓಕೆ, MP ಶಂಕರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ರೈಟ್ ಆನ್ಸರ್. ಗೆಸ್ ಮಾಡಿದ್ದ ಗೊತ್ತಿತ್ತಾ? ಗೆಸ್ ನಿಮ್ಮ ಕೈ ಹಿಡಿದಿದೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ ಪ್ರಭಾಕರ್ ಅವರಿಗೆ ಸಂಬಂಧಿಸಿದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಮಿತಾಬ್ ಬಚ್ಚನ್ ಜೊತೆ ಪ್ರಭಾಕರ್ ನಟಿಸಿದ ಸಿನಿಮಾ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಶರಾರ, ಎರಡನೇ ಆಯ್ಕೆ ಇನ್ಕ್ವಿಲಾಬ್. ಇನ್ಕ್ವಿಲಾಬ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಗೆಸ್ಸಾ ಅಥವಾ ಕಾನ್ಫಿಡೆಂಟ್ ಆಗ? ಇನ್ಕ್ವಿಲಾಬ್ ಉತ್ತರ ಆಗಿದೆ. ಎರಡು ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದರೆ. ಈಗ ಪ್ರಭಾಕರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರಭಾಕರ್ ನಟನೆಯ ಕೊನೆಯ ಸಿನಿಮಾ ಯಾವುದು? ಮೊದಲನೇ ಆಯ್ಕೆ ಗುಡ್ ಬ್ಯಾಡ್ ಅಗ್ಲಿ, ಎರಡನೇ ಆಯ್ಕೆ ಅರ್ಜುನ್ ಅಭಿಮನ್ಯು. ಗುಡ್ ಬ್ಯಾಡ್ ಆಗ್ಲಿ. ಅವಾಗ ಈ ಕಡೆದೊಂದ್ಸಲ ಈ ಕಡೆದೊಂದ್ಸಲ ಓಕೆ, ಗುಡ್ ಬ್ಯಾಡ್ ಅಗ್ಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಓಕೆ, ಅವರು ಅಕ್ಕಿ ಪಿಕ್ಕಿ ಅಂತ ನಂಬರ್ ಇದ್ರೆ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ಪ್ರಭಾಕರ್ ಅವರ ಕುರಿತಾದ ಮುಂದಿನ ಪ್ರಶ್ನೆ ಅಂದ್ರೆ ಕೊನೆಯ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರಭಾಕರ್ ನಿಧನರಾದ ವರ್ಷ ಯಾವುದು? ಮೊದಲನೇ ಆಯ್ಕೆ 2001, ಎರಡನೇ ಆಯ್ಕೆ 2007. ಮೇಡಮ್ 2001. 2001 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ 4ಕ್ಕೆ 4 ಸರಿಯಾದ ಉತ್ತರವನ್ನ ಕೊಟ್ಟು ಈ ರೌಂಡ್ನಲ್ಲಿ ಮುದ್ದ ಹನುಮಯ್ಯ ಕುಟುಂಬ 80 ಅಂಕವನ್ನ ಗಳಿಸಿದೆ. ಓಕೆ, ಈಗ ಹೇಮಾವತಿ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದಾರೆ. ಓಕೆ, ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಖ್ಯಾತ ಖಳನಟ ತೂಗುದೀಪ ಶ್ರೀನಿವಾಸ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತೂಗುದೀಪ ಶ್ರೀನಿವಾಸ್ ಅವರು ತಮ್ಮ ಮೊದಲ ಚಿತ್ರದಲ್ಲಿ ಮಾಡಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಮಹಾಬಲ ಶಾಸ್ತ್ರಿ, ನಿಮ್ಮ ಎರಡನೇ ಆಯ್ಕೆ ಶ್ರೀಕಂಠ ಶಾಸ್ತ್ರಿ. ಮಹಾಬಲ ಶಾಸ್ತ್ರಿ. ಓಕೆ, ಮಹಾಬಲ ಶಾಸ್ತ್ರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ನಿಮಗೀಗ ತೂಗುದೀಪ ಶ್ರೀನಿವಾಸ್ ಅವರ ಕುರಿತಾದ ಎರಡನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ತೂಗುದೀಪ ಶ್ರೀನಿವಾಸ್ ನಟಿಸಿರುವ ಮಂಗಲ್ ಸಿಂಗ್ ಪಾತ್ರ ಯಾವ ಸಿನಿಮಾದು? ನಿಮ್ಮ ಮೊದಲ ಆಯ್ಕೆ ಸಿಪಾಯಿ ರಾಮು, ಎರಡನೇ ಆಯ್ಕೆ ಧ್ರುವ ತಾರೆ. ಸಿಪಾಯಿ ರಾಮು. ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಾ. ಓಕೆ, ಸಿಪಾಯಿ ರಾಮು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದೆ ನಮ್ಮ ಹೇಮಾವತಿ ಕುಟುಂಬ. ಈಗ ತೂಗುದೀಪ ಶ್ರೀನಿವಾಸ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತೂಗುದೀಪ್ ಶ್ರೀನಿವಾಸ್ ನಟಿಸಿರುವ ದೇವತಾ ಮನುಷ್ಯ ಚಿತ್ರದ ನಿರ್ದೇಶಕರು ಯಾರು? ನಿಮ್ಮ ಮೊದಲ ಆಯ್ಕೆ ಸಿಂಗಿತಂ ಶ್ರೀನಿವಾಸ್ ರಾವ್, ಎರಡನೇ ಆಯ್ಕೆ MS ರಾಜಶೇಖರ್. MS ರಾಜಶೇಖರ್. ಓಕೆ, MS ರಾಜಶೇಖರ್ ಅಂತ ಡಿಸ್ಕಸ್ ಮಾಡಿ ಈಗ ಉತ್ತರವನ್ನ ಕೊಟ್ಟಿದ್ದಾರೆ. ನೋ, ಪರವಾಗಿಲ್ಲ. ಸರಿಯಾದ ಉತ್ತರ ಸಿಂಗಿತಂ ಶ್ರೀನಿವಾಸ್ ರಾವ್. ಪರವಾಗಿಲ್ಲ. ಕೊನೆ ಪ್ರಶ್ನೆ ಕೂಡ ಇದೆ ನಿಮಗೆ. ಈಗ ತೂಗುದೀಪ್ ಶ್ರೀನಿವಾಸ್ ಕುರಿತಾದ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತೂಗುದೀಪ್ ಶ್ರೀನಿವಾಸ್ ಅವರ ಪತ್ನಿಯ ಹೆಸರೇನು? ಮೊದಲ ಆಯ್ಕೆ ಕಲಾ, ಎರಡನೇ ಆಯ್ಕೆ ಮೀನಾ. ಮೀನಾ. ಓಕೆ, ಮೀನಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಹೇಮಾವತಿ ಕುಟುಂಬ 4ರಲ್ಲಿ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿ. ಓಕೆ, ನಮ್ಮ ಅಕ್ಕರೆ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಅಬ್ಬಾ, ಇವಾಗ ಬಂದಿರೋದು
ತುಂಬಾ ಈಸಿ ಗೆಸ್ ಮಾಡ್ಬಿಡ್ತೀರಾ ಹೇಳ್ಬಿಟ್ರೆ. ಸ್ವಲ್ಪ ಕಷ್ಟದು. ಇವರ ಮೊದಲ ಸಿನಿಮಾ ನಾಗರಹಾವು. ವಿಷ್ಣುವರ್ಧನ್. ಓಕೆ, ಖುಷಿ ಆಯ್ತಾ ವಿಷ್ಣುದಾದ? ಓಕೆ, ವಿಷ್ಣುವರ್ಧನ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ನಟನೆಯ ಗಂಧದ ಗುಡಿ ಚಿತ್ರ ರಿಲೀಸ್ ಆಗಿದ್ದು ಯಾವಾಗ? ನಿಮ್ಮ ಮೊದಲ ಆಯ್ಕೆ 1980, ನಿಮ್ಮ ಎರಡನೇ ಆಯ್ಕೆ 1973. 1973 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುರಿತಾದ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ನಿಮ್ಮ ಎರಡನೇ ಪ್ರಶ್ನೆ, ವಿಷ್ಣುದಾದ ಕುರಿತಾದ ಎರಡನೇ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಡಾಕ್ಟರ್ ವಿಷ್ಣುವರ್ಧನ್ ನಟನೆಯ ಮೊದಲ ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ ಪುಟ್ಟಣ್ಣ ಕಣಗಾಲ್, ಎರಡನೇ ಆಯ್ಕೆ ಗಿರೀಶ್ ಕಾರ್ನಾಡ್. ಓಕೆ, ಗಿರೀಶ್ ಕಾರ್ನಾಡ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ವಂಶವೃಕ್ಷ. ನಮ್ಮ ವಿಷ್ಣು ಸರ್ ಬಗ್ಗೆ ಪ್ರತಿಯೊಂದನ್ನು ತಿಳ್ಕೊಂಡಿದ್ದೀರಾ. ಅವ್ರು ಬಂದಿದ್ದು ಈಸಿ ಆಯ್ತು ಅಂತ ಖುಷಿ ಆಗ್ತಾ ಇದೆಯಾ? ಓಕೆ, 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದೆ ಅಕ್ಕರೆ ಕುಟುಂಬ. ಇವರ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದ ವಿಶ್ವವಿದ್ಯಾಲಯ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಮೈಸೂರು, ಎರಡನೇ ಆಯ್ಕೆ ಬೆಂಗಳೂರು. ಬೆಂಗಳೂರು. ಓಕೆ, ಬೆಂಗಳೂರು ವಿಶ್ವವಿದ್ಯಾಲಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಅಂದ್ರೆ ಬಹುಶಃ ಈ ಆನ್ಸರ್ ಅನ್ನ ನೀವು ಗೆಸ್ ಮಾಡಿ ಹೇಳಿದ್ದಲ್ಲ, ಅವ್ರಿಗೆ ಗೊತ್ತಿತ್ತಾ? ಓಕೆ, ಸೂಪರ್. ಸೊ ಇವಾಗ 3ರಲ್ಲಿ 3ಕ್ಕೂ ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ 80 ಅಂಕ ನಿಮ್ದಾಗುತ್ತೆ. ರೆಡಿನಾ? ಓಕೆ, ವಿಷ್ಣುವರ್ಧನ್ ಕುರಿತಾದ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡಾಕ್ಟರ್ ವಿಷ್ಣುವರ್ಧನ್ ಮೊದಲ ಬಾರಿಗೆ ತ್ರಿಪಾತ್ರದಲ್ಲಿ ನಟಿಸಿದ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಸತ್ಯಂ ಶಿವಂ ಸುಂದರಂ, ಎರಡನೇ ಆಯ್ಕೆ ಆಪ್ತರಕ್ಷಕ. ಸತ್ಯಂ ಶಿವಂ ಸುಂದರಂ. ಓಕೆ, ಸತ್ಯಂ ಶಿವಂ ಸುಂದರಂ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಓಕೆ, 4ಕ್ಕೆ 4 ಸರಿಯಾದ ಉತ್ತರವನ್ನ ಕೊಟ್ಟು 80 ಅಂಕವನ್ನ ಗಳಿಸಿದ್ರ ಈ ರೌಂಡ್ ನಲ್ಲಿ. ಸೂಪರ್, ಗುಡ್ ಗೌರಿ. ಓಕೆ, ನಮ್ಮ ಬೇಲೂರು ಕುಟುಂಬ ಆಡೋದಕ್ಕೆ ರೆಡಿ ಇದ್ದೀರಾ? ನಿಮಗ್ ಬಂದಿರೋ ಈ ಹೆಸರನ್ನ ಅವ್ರನ್ನ ಚಿನ್ನಾರಿ ಮುತ್ತ ಅಂತ ಕರೀತಾರೆ. ವಿಜಯ ರಾಘವೇಂದ್ರ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿಜಯ ರಾಘವೇಂದ್ರ ನಟನೆಯ ಚಿನ್ನಾರಿ ಮುತ್ತ ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ ನಾಗತಿಹಳ್ಳಿ ಚಂದ್ರಶೇಖರ್, ಎರಡನೇ ಆಯ್ಕೆ ಟಿ.ಎಸ್. ನಾಗಾಭರಣ. ಟಿ.ಎಸ್. ನಾಗಾಭರಣ ಅಂತ ಫುಲ್ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರೈಟ್ ಆನ್ಸರ್. 20 ಅಂಕವನ್ನ ತಮ್ಮದಾಗಿಸ್ಕೊಂಡಿದ್ದೀರಾ. ನಿಮ್ಮ ಎರಡನೇ ಪ್ರಶ್ನೆ ವಿಜಯ ರಾಘವೇಂದ್ರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಿಜಯ ರಾಘವೇಂದ್ರ ನಾಯಕನಾಗಿ ನಟಿಸಿರುವ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ನಿನಗಾಗಿ, ಎರಡನೇ ಆಯ್ಕೆ ರಿಷಿ. ಸೊ ನಿನಗಾಗಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ರೈಟ್ ಆನ್ಸರ್. ಸೊ ವಿಜಯ ರಾಘವೇಂದ್ರ ಅವರ ಕುರಿತಾದ 2 ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದೆ ಬೇಲೂರು ಕುಟುಂಬ. ನಿಮ್ಮ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕಲ್ಲರಳಿ ಹೂವಾಗಿ ಸಿನಿಮಾದಲ್ಲಿ ವಿಜಯ ರಾಘವೇಂದ್ರ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ಜಯದೇವ, ಎರಡನೇ ಆಯ್ಕೆ ಮದಕರಿ ನಾಯಕ. ಜಯದೇವ ಅಂತ ಇಲ್ಲೂ ಕೂಡ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಜಯದೇವ ಉತ್ತರ ಸರಿಯಾಗಿದೆ. ಈಗ ಒಟ್ಟಾರೆಯಾಗಿ 60 ಅಂಕನ ಗಳಿಸಿದ್ದಾರೆ. 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ 80 ಅಂಕ ನಿಮ್ಮದಾಗುತ್ತೆ. 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರವಿಚಂದ್ರನ್ ಮತ್ತು ರಮೇಶ್ ಅರವಿಂದ್ ಜೊತೆ ನಟಿಸಿದ್ದ ಕಳ್ಳ ಮಳ್ಳ ಸುಳ್ಳ ಸಿನಿಮಾ ರಿಲೀಸ್ ಆಗಿದ್ದು ಯಾವಾಗ?
ಮೊದಲ ಆಯ್ಕೆ 2009, ಎರಡನೇ ಆಯ್ಕೆ 2011. 2011. 2011 ಅಂತ ಗೆಸ್ ಮಾಡಿದ್ದಾರೆ. ಉತ್ತರ ಸರಿಯಾಗಿದೆಯಾ? 2011. ಓಕೆ, ಈ ನಕ್ಷತ್ರ ಸುತ್ತಿನಲ್ಲಿ 4ಕ್ಕೆ 4 ಸರಿಯಾದ ಉತ್ತರ ಕೊಡೋ ಮೂಲಕ 80 ಅಂಕವನ್ನ ಗಳಿಸಿದೆ ಬೇಲೂರು ಕುಟುಂಬ. ಓಕೆ, ಸೂಪರ್. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ ಎಲ್ಲರೂ. ತುಂಬ ಕಾನ್ಫಿಡೆಂಟ್ ಆಗಿ ಉತ್ತರಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಇದೇ ರೀತಿ ಆಟ ಆಡಿ, ಓಕೆನಾ? 3ನೇ ಸುತ್ತಿಗೆ ಹೋಗೋಣ. 3ನೇ ಸುತ್ತಿನ ಹೆಸರು ಚಿತ್ರ ಜಗತ್ತು. ಈ ಚಿತ್ರ ಜಗತ್ತು ಸುತ್ತಿನಲ್ಲಿ ಒಂದು ಫೋಟೋ ಅಥವಾ ಒಂದು ಚಿತ್ರ ಸ್ಕ್ರೀನ್ ಮೇಲೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ. ಅದಕ್ಕೆ ಆಪ್ಷನ್ಸ್ ಕೂಡ ಇರುತ್ತೆ. ಆಸ್ ಯೂಶುವಲ್ ನಮ್ಮ ಮುದ್ದ ಹನುಮಯ್ಯ ಕುಟುಂಬದಿಂದನೇ ಈ ಸುತ್ತನ್ನು ಕೂಡ ಶುರು ಮಾಡೋಣ. ನಿಮ್ಮ ಚಿತ್ರ ಜಗತ್ತು ಸುತ್ತಿಗೆ ಸಂಬಂಧಪಟ್ಟಂತಹ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಕೆ, ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಯ್ಕೆ ಬೇಡಿ, ಎರಡನೇ ಆಯ್ಕೆ ಅಗ್ನಿಪರ್ವ. ಮೇಡಮ್ ಎ ಬೇಡಿ. ಓಕೆ, ಎ ಬೇಡಿ ಉತ್ತರವನ್ನ ಕೊಟ್ಟಿದ್ದಾರೆ. ಬೇಡಿ ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಅಗ್ನಿಪರ್ವ. ಓಕೆ, ಈಗ ಮುಂದಕ್ಕೆ ಹೋಗೋಣ. ನಿಮ್ಮ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ಈ ಮೂವರು ನಟಿಸಿರುವ ಸಿನಿಮಾ ಯಾವುದು? ನಿಮ್ಮ ಮೊದಲ ಸುಳಿವು ಒಂದು ಮುತ್ತಿನ ಕಥೆ. ನಿಮ್ಮ ಎರಡನೇ ಸುಳಿವು ಅಪೂರ್ವ ಸಂಗಮ. ಅಪೂರ್ವ ಸಂಗಮ ಬಿ. ಬಿ ಅಪೂರ್ವ ಸಂಗಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲಿ ಚಪ್ಪಾಳೆ ತಟ್ತಾ ಇದ್ದಾರೆ. ಕಂಪ್ಯೂಟರ್ ದೇವರು ಸಹ ಚಪ್ಪಾಳೆ. ಅಪೂರ್ವ ಸಂಗಮ ಉತ್ತರ ಸರಿಯಾಗಿದೆ. ನೀವು ಪಡ್ಕೊಂಡಿದ್ದೀರಾ 20 ಅಂಕಗಳನ್ನ. ಇವರ 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ನಿಮ್ಮ 3ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಚಿತ್ರದಲ್ಲಿನ ಮಹಿಳಾ ಪಾತ್ರಧಾರಿ ಯಾರು? ಉಮಾ ಶಿವಕುಮಾರ್. ಉಮಾ ಶಿವಕುಮಾರ್. ಸುಳಿವಿಗಿಂತ ಮುಂಚೆನೆ ಉಮಾ ಶಿವಕುಮಾರ್ ಅಂತ ಹೇಳಿದ್ದಾರೆ. ಆದರೆ ಸುಳಿವು ನೋಡ್ಬೋಣ. ಮೊದಲನೇ ಸುಳಿವು ಉಮಾ ಶಿವಕುಮಾರ್, ಎರಡನೇ ಸುಳಿವು ಸಾಹುಕಾರ್ ಜಾನಕಿ. ಸೊ ನಿಮ್ಮ ಉತ್ತರ ಬಂದು ಉಮಾ ಶಿವಕುಮಾರ್. ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ ಬರಲಿ. ಆ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಬರಲಿ ಫಸ್ಟಿಗೆ. ವಿಜಯ ರಾಘವೇಂದ್ರ ಮತ್ತು ಭಾವನಾ ಕಾಂಬಿನೇಷನ್ನ ಚೌಕ ಸಿನಿಮಾದ ನಿರ್ದೇಶಕರು ಯಾರು? ಸಿನಿಮಾ ಯಾವುದು ಅಂತ ಅಲ್ಲ, ನಿರ್ದೇಶಕರು ಯಾರು? ಮೊದಲ ಸುಳಿವು ನಂದಕಿಶೋರ್, ಎರಡನೇ ಸುಳಿವು ತರುಣ್ ಸುಧೀರ್. ಬಿ ತರುಣ್ ಸುಧೀರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. 4ರಲ್ಲಿ ನಮ್ಮ ಮುದ್ದ ಹನುಮಯ್ಯ ಕುಟುಂಬ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದಿರ. ಓಕೆ, ಹೇಮಾವತಿ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಚಿತ್ರ ಜಗತ್ತು ಸುತ್ತನ. ಓಕೆ, ನಮ್ಮ ಹೇಮಾವತಿ ಕುಟುಂಬಕ್ಕೆ ಮೊದಲ ಪ್ರಶ್ನೆಗೆ ಸಂಬಂಧಿಸಿದ ಮೊದಲ ಫೋಟೋ ಸ್ಕ್ರೀನ್ ಮೇಲೆ ಬರುತ್ತೆ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಸುಳಿವು ಬೆಂಗಳೂರು ರಾತ್ರಿಯಲ್ಲಿ, ಎರಡನೇ ಸುಳಿವು ಎರಡು ರೇಖೆಗಳು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಈಗ ತೆರೆ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಛಾಯಾಚಿತ್ರ? ನಿಮ್ಮ ಮೊದಲ ಸುಳಿವು ನೀ ಬರೆದ ಕಾದಂಬರಿ, ಎರಡನೇ ಸುಳಿವು ಜೀವನ ಚಕ್ರ ಅಂತ ಬಹಳ ಕಾನ್ಫಿಡೆಂಟ್ ಇಂದ, ಆತ್ಮವಿಶ್ವಾಸದಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಜೀವನ ಚಕ್ರ ಉತ್ತರ ಸರಿಯಾಗಿದೆಯಾ? ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರ. ಈಗ ಮುಂದಕ್ಕೆ ಹೋಗ್ಬಿಡೋಣ. 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಈಗ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಛಾಯಾಚಿತ್ರ? ನಿಮ್ಮ ಮೊದಲ ಸುಳಿವು ಕಾಳಿಂಗ ಸರ್ಪ, ಎರಡನೇ ಸುಳಿವು ರಕ್ತ ತಿಲಕ. ಈಗ ಗೆಸ್ ಮಾಡ್ತಾ ಇದ್ದಾರೆ. ಕಾಳಿಂಗ ಸರ್ಪ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ 4ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಈಗ ತೆರೆ ಮೇಲೆ ಬಂದಿದೆ ನೋಡಿ. ನಿಮ್ಮ 4ನೇ ಪ್ರಶ್ನೆ, ಇದು ಯಾವ ಸಿನಿಮಾದ ಛಾಯಾಚಿತ್ರ? ಮೊದಲ ಸುಳಿವು ಎಂದೆಂದಿಗೂ, ಎರಡನೇ ಸುಳಿವು ಕೃಷ್ಣನ್ ಲವ್ ಸ್ಟೋರಿ.
ಕೃಷ್ಣನ್ ಲವ್ ಸ್ಟೋರಿ. ಓಕೆ, ಕೃಷ್ಣನ್ ಲವ್ ಸ್ಟೋರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಓಕೆ, ಸರಿಯಾದ ಉತ್ತರ ಬಂದು ಎಂದೆಂದಿಗೂ. 60 ಅಂಕವನ್ನ ಗಳಿಸಿದ್ರ ಈ ಸುತ್ತಿನಲ್ಲಿ ಹೇಮಾವತಿ ಕುಟುಂಬ. ಓಕೆ, ನಮ್ಮ ಅಕ್ಕರೆ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ಅಕ್ಕರೆ ಕುಟುಂಬಕ್ಕೆ ಮೊದಲ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಈಗ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ: ಇದು ಯಾವ ಸಿನಿಮಾದ ಚಿತ್ರ? ಮೊದಲ ಸುಳಿವು ಕುಂಕುಮ ತಂದ ಸೌಭಾಗ್ಯ, ಎರಡನೇ ಸುಳಿವು ನನ್ನವರು. ಕುಂಕುಮ ತಂದ ಸೌಭಾಗ್ಯ. ಕುಂಕುಮ ತಂದ ಸೌಭಾಗ್ಯ ಅಂತ ಹೇಳಿದ್ದಾರೆ. ನಿಮ್ಮ ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಎರಡನೇ ಫೋಟೋ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಸುಳಿವು ನಾನೇ ರಾಜ, ಎರಡನೇ ಸುಳಿವು ಒಂಟಿ ಧ್ವನಿ. ನಾನೇ ರಾಜ. ನಾನೇ ರಾಜ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ನಿಮ್ಮ ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಸುಳಿವು ಆಹುತಿ, ಎರಡನೇ ಸುಳಿವು ಒಂದೇ ರಕ್ತ. ಒಂದೇ ರಕ್ತ. ಒಂದೇ ರಕ್ತ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಮೂರರಲ್ಲಿ ಮೂರಕ್ಕೂ ಸರಿಯಾಗಿ ಆನ್ಸರ್ ಕೊಟ್ಟು ಈಗ 60 ಅಂಕನ ಗಳಿಸಿದಾರೆ. ಕೊನೆ ಪ್ರಶ್ನೆಗೆ ಉತ್ತರವನ್ನ ಕೊಟ್ರೆ 80 ಅಂಕ ನಿಮ್ಮದಾಗತ್ತೆ. ಇವರ ನಾಲ್ಕನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ: ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲನೇ ಸುಳಿವು ಫೇರ್ ಅಂಡ್ ಲವ್ಲಿ, ಎರಡನೇ ಸುಳಿವು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಫೇರ್ ಅಂಡ್ ಲವ್ಲಿ. ಓಕೆ, ಫೇರ್ ಅಂಡ್ ಲವ್ಲಿ ಹಚ್ತೀರಾ? ಓಕೆ, ಫೇರ್ ಅಂಡ್ ಲವ್ಲಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ತುಂಬಾ ಸಿನಿಮಾ ನೋಡ್ತೀರಾ ಅನ್ಸುತ್ತೆ ನೀವು. ನೋಡ್ತಿಲ್ಲ ಅಷ್ಟೇ. ನಿಮ್ ಫೇವ್ರೆಟ್ ಹೀರೋ ಯಾರು? ವಿಷ್ಣುವರ್ಧನ್. ಓ ಸೂಪರ್, ಅವರೇ ಬಂದಿತ್ತಲ್ಲ ನಿಮಗೆ. ನಮ್ಮ ಅಕ್ಕರೆ ಕುಟುಂಬ ಈ ಸುತ್ತಿನಲ್ಲಿ ಅಂದ್ರೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಕೇಳಲಾದ 4 ಪ್ರಶ್ನೆಗಳಿಗೂ 4 ಸರಿಯಾದ ಉತ್ತರವನ್ನ ಕೊಟ್ಟು 80 ಅಂಕವನ್ನ ಗಳಿಸಿದ್ರು. ಸೂಪರ್, ಸಕ್ಕತ್ತಾಗಿ ಆಟ ಆಡಿದ್ರಿ. ಓಕೆ, ಈಗ ಮುಂದಕ್ಕೆ ಹೋಗ್ಬಿಡೋಣ. ನಮ್ಮ ಬೇಲೂರು ಕುಟುಂಬ ರೆಡಿ ಇದ್ದೀರಲ್ಲ? ಓಕೆ, ಹಾಗಾದ್ರೆ ಬರ್ಲಿ ಬೇಲೂರು ಕುಟುಂಬಕ್ಕೆ ಸಂಬಂಧಿಸಿದ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ. ನಿಮ್ಮ ಪ್ರಶ್ನೆ: ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಸುಳಿವುಗಳು ಇಂತಿವೆ. ಮೊದಲನೇ ಸುಳಿವು ಬೆಂಕಿ ಬಿರುಗಾಳಿ, ಎರಡನೇ ಸುಳಿವು ಪವಿತ್ರ ಪ್ರೇಮ. ಗೆಸ್ ಮಾಡ್ತಾ ಇದ್ದಾರೆ, ನೋಡೋಣ ಯಾವ್ದನ್ನ ಗೆಸ್ ಮಾಡ್ತಾರೆ. ಬೆಂಕಿ ಬಿರುಗಾಳಿ. ಬೆಂಕಿ ಬಿರುಗಾಳಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಪವಿತ್ರ ಪ್ರೇಮ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಎರಡನೇ ಫೋಟೋ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ: ಇದು ಯಾವ ಸಿನಿಮಾದ ಚಿತ್ರ? ಮೊದಲನೇ ಸುಳಿವು ಬಿಡುಗಡೆಯ ಬೇಡಿ, ಎರಡನೇ ಸುಳಿವು ನನ್ನವರು. ಬಿಡುಗಡೆಯ ಬೇಡಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರ. ಇದೇ ತರ ನೀಟಾಗಿ ಗೆಸ್ ಮಾಡಿ, ನೀಟಾಗಿ ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿ. ಓಕೆನಾ? ಓಕೆ, ನಿಮ್ಮ ಮೂರನೇ ಪ್ರಶ್ನೆ ಈಗ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಅದರ ಕುರಿತಾದ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಕೆ, ಇದು ಯಾವ ಸಿನಿಮಾದ ದೃಶ್ಯ? ಸುಳಿವಿಗಿಂತ ಮುಂಚೆ ಕುರುಕ್ಷೇತ್ರ ಅಂತ ಇದ್ದಾರೆ, ಆದರೆ ಇವರ ಸುಳಿವುಗಳು ಈ ರೀತಿಯಾಗಿದೆ: ಶ್ರೀಕೃಷ್ಣ ಪರಮಾತ್ಮ ಮೊದಲನೇ ಸುಳಿವು, ಎರಡನೇ ಸುಳಿವು ಕುರುಕ್ಷೇತ್ರ. ಯಾರವರು? ಸೂಪರ್, ಕುರುಕ್ಷೇತ್ರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಎಸ್, ರೈಟ್ ಆನ್ಸರ್. ಮೂರರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರ. ನಿಮ್ಮ ಕೊನೆಯ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಈಗ ತೆರೆ ಮೇಲೆ ಬರ್ತಾ ಇದೆ. ಈ ಚಿತ್ರದಲ್ಲಿರೋರು ಯಾರು? ಅದೇ ನಿಮ್ ಪ್ರಶ್ನೆ ಅಲ್ಲ. ಇದು ಯಾವ ಸಿನಿಮಾದ ಚಿತ್ರ? ಮೊದಲನೇ ಸುಳಿವು ಮೇಲುಕೋಟೆ ಮಂಜ, ಎರಡನೇ ಸುಳಿವು ವಾಸ್ತು ಪ್ರಕಾರ. ಓಕೆ, ಮೇಲುಕೋಟೆ ಮಂಜ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿ.
ನಿಮಗೆ ಕೇಳಲಾದ 4 ಪ್ರಶ್ನೆಗಳಲ್ಲಿ 3ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ರ. ಸೂಪರ್, ಚೆನ್ನಾಗಾಡಿದ್ರಿ. 3ನೇ ಸುತ್ತು ಚಿತ್ರ ಜಗತ್ತು ಮುಕ್ತಾಯವಾಗಿದೆ. ಮುಂದಿನ ಸುತ್ತು ನಟ ಭಯಂಕರ, ನನ್ನ ಫೇವ್ರೇಟ್ ಸುತ್ತು. ಜೊತೆಗೆ ತುಂಬಾನೇ ಮಜಾ ಇರುತ್ತೆ. ಯಾರ್ಯಾರು ಹೆಂಗೆ ಆಕ್ಟ್ ಮಾಡ್ತಾರೆ, ಅವರೊಳಗಿರುವಂತಹ ನಟ ಭಯಂಕರರು ಹೇಗೆ ಆಚೆ ಬರ್ತಾರೆ ಅಂತ. ಮುದ್ದ ಹನುಮಯ್ಯ ಕುಟುಂಬದ ಸದಸ್ಯರ ಪೈಕಿ ಯಾರು ಬರ್ತಾ ಇದ್ದೀರಾ? ನೀವೇ ಬರ್ತಾ ಇದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗಿದೆ. ಕರೆಕ್ಟ್ ಆಗಿ ತೋರಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ತೋರಿಸಿದ್ರಿ ನೀವು. ಓಕೆ, ಸರಿಯಾದ ಉತ್ತರ ಮೊದಲನೇದು ಕರೆಕ್ಟ್ ಆಗಿ ಗೆಸ್ ಮಾಡಿ 20 ಅಂಕನ ಗಳಿಸಿದೆ ಮುದ್ದ ಹನುಮಯ್ಯ. ನಿಮ್ಮ ಸಮಯ ಈಗ ಶುರುವಾಗಿದೆ. ಕಳ್ಳ ನಂಬರ್ ಕರೆಕ್ಟ್ ಆಗಿ ತೋರಿಸಿ. ನಾನೊಬ್ಬ ಕಳ್ಳ. ಹಳೆ ಫಿಲಂ ಒಂದು ವೀರಪ್ಪನ ಮೀಸೆ ಆಚೆಗೊಬ್ಬ ಮೀಸೆ ಹೋಗ. ಕರೆಕ್ಟ್ ಆಗಿದೆ. ಮೀಸೆ ತೋರಿಸ್ಬಿಟ್ರೆ ವೀರಪ್ಪನೇ ನೆನಪಾಗೋದಲ್ಲ. ಓಕೆ, ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಾ, ನೀವು ಪಡ್ಕೊಂಡಿದ್ದೀರಾ 40 ಅಂಕಗಳನ್ನ. ಬಹಳ ಚೆನ್ನಾಗಿ ಆಡ್ಕೊಂತ ಇದ್ದೀರಾ ನೀವು. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಹಳೇದು ಮಾಲಶೇರಿ ಉದ್ದು ಕಿರೀಟ 2 ಅಂಕ. 2 ಚಿನ್ನ ಹೆಂಡತಿ ಹಾಂ, ಒಂದು ವರ್ಡ್ ಹೆಂಡತಿ. ಹೆಂಡತಿರ ಹುಷಾರು ಹೆಂಡತಿ ಓಕೆ. 2ನೇದು ಒಬ್ಬ, ಒಂದು ಮೊದಲನೇದು ಎದ್ದೇಳು ಮಂಜುನಾಥ್. ಜಟಕ ಕಿರೀಟ ರಾಣಿ. ಸಮಯ ಮುಗಿದಿದೆ. ನಿಮ್ಮ ಮೊದಲನೇ ಸುಳಿವು ಇದು ಸಾಯಿ ಪ್ರಕಾಶ್ ನಿರ್ದೇಶನದ ಚಿತ್ರ. ನಿಮ್ಮ 2ನೇ ಸುಳಿವು ಶಶಿಕುಮಾರ್ ಈ ಚಿತ್ರದ ನಾಯಕ. ಓಕೆ, ಇವರಿಗೆ ಉತ್ತರ ಇರಲ್ಲ, ಬಟ್ ನಾನು ತೋರಿಸ್ತೀನಿ ಹೇಳ್ತಾರ ಅಂತ. ಇನ್ಸ್ಪೆಕ್ಟರು ಆ? ಪೊಲೀಸ್ ಹೇಳ್ತೀನ ಪೊಲೀಸ್ ಹೆಂಡತಿ. ಪೊಲೀಸ್ ಅಂತ ಪೊಲೀಸ್ ಅಂತ ಗೊತ್ತಾಗ್ಲಿಲ್ವಾ? ಕಿರೀಟ ಹಿಂಗಲ್ಲ ಟೋಪಿ ತೋರಿಸ್ತಾ ಇದ್ರು ಅವರು. ಪಿ ಉತ್ಪಷ್ಟ ಗೊತ್ತಾಗ್ತದೆ. ಓಕೆ, ಪರವಾಗಿಲ್ಲ. 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. 40 ಅಂಕ ಗಳಿಸಿದರೆ. 4ನೇದಕ್ಕೂ ಸರಿಯಾಗಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿ. ನೀವು ಸರಿಯಾಗಿ ತೋರಿಸೋದಕ್ಕೆ ಟ್ರೈ ಮಾಡಿ. 2 ಹಳೇದು ಆನೆ. ಮದುವೆ, ಗಣೇಶನ ಮದುವೆ. ಎಸ್, ಚೆನ್ನಾಗಿ ಆಟ ಆಡಿದ್ರಿ. ಓಕೆ, ನಮ್ಮ ಮುದ್ದ ಹನುಮಯ್ಯ ಕುಟುಂಬ ನಟ ಭಯಂಕರ ಸುತ್ತಿನಲ್ಲಿ 3ನ್ನ ಸರಿಯಾಗಿ ಗೆಸ್ ಮಾಡಿ 60 ಅಂಕನ ಗಳಿಸಿದ್ದಾರೆ. ಓಕೆ, ಇನ್ನು ನಮ್ಮ ಶಿಕ್ಷಕರ ಕುಟುಂಬ ರೆಡಿನ ಆಟ ಆಡೋದಕ್ಕೆ? ರೆಡಿ. ಓಕೆ, ಹೇಮಾವತಿ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ ಇಲ್ಲಿ ನಟಿಸೋದಕ್ಕೆ? ಓಕೆ ಸರ್, ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮುದುಡಿದ ತವರಲ್ಲಿತ್ತು. ಗೆಸ್ ಮಾಡಿ. ಮುಗ್ಗಿನ ಮನಸ್ಸು. ಓಕೆ, ಸಮಯ ಮುಗೀತಾ ಇದೆ. ಅನಂತ್ನಾಗ. ಓಕೆ, ನಿಮ್ಮ ಸಮಯ ಮುಕ್ತಾಯ ಆಗಿದೆ. ನಿಮಗೆ ಸುಳಿವನ್ನ ಕೊಡ್ತೀವಿ. ಇದು ಅನಂತ್ನಾಗ್ ನಟನೆಯ ಸಿನಿಮಾ. ನಿಮ್ಮ 2ನೇ ಸುಳಿವು ಸಾಯಿ ಸುತೆ ಅವರ ಕಾದಂಬರಿ ಆಧಾರಿತ ಚಿತ್ರ ಇದು.
ಸ್ವಲ್ಪ ಕಷ್ಟ ಆಯ್ತು ಅನ್ಸುತ್ತೆ. ತೋರಿಸ್ತಾನೆ ಇಲ್ಲ. ಪರವಾಗಿಲ್ಲ, ಈಗ ಎರಡನೇದನ್ನ ಕರೆಕ್ಟಾಗಿ ಗೆಸ್ ಮಾಡಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಯಜಮಾನ ನೀವು ತೋರಿಸ್ತಾ ಇರ್ಬೇಕು, ಗೆಸ್ ಮಾಡಿ. ರಾಜ ಮಹಾರಾಜ ಅದೇನೆ, ಅದಕ್ಕೆ ರಿಲೇಟೆಡ್. ರಾಜ ರಾಜಾದಿರಾಜ ರಾಜಾದಿರಾಜ ಓಕೆ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಇದು ಮರಾಠಿ ನಾಟಕ ಆಧಾರಿತ ಸಿನಿಮಾ. ತುಂಬಾ ಈಸಿ ಗೆಸ್ ಮಾಡೋದಕ್ಕೆ. ನಿಮ್ಮ ಎರಡನೇ ಸುಳಿವು CR ಸಿಂಹ ಈ ಚಿತ್ರದ ನಿರ್ದೇಶಕರು. ಗೊತ್ತಾಗ್ಲಿಲ್ವಾ? ನಾನೊಂದು ಸ್ವಲ್ಪ ಟ್ರೈ ಮಾಡ್ತೀನಿ ತೋರಿಸೋದಕ್ಕೆ. ಸಿಂಹಾದ್ರಿಯ ಸಿಂಹ ಆಹಾ. ಸಿಂಹಾದ್ರಿ ಆ? ಸಿಂಹಾಸನ ಸಿಂಹಾಸನ. ಓಕೆ, ಸ್ವಲ್ಪ ನೀವು ಅಂದಾದ್ಮೇಲೆ ಒಂದು ಗೆಸ್ ಮಾಡೋ ಥರ ಅವರಿಗೆ ಆಪ್ಷನ್ಸ್ ಕೊಡ್ತಾ ಇರಿ. ನೀವು ಅಷ್ಟೇ, ರಾಜ ಅಂದಾಗ ಕರೆಕ್ಟ್ ಅಂದಾಗ ಅದ್ರದ್ದು ಏನಿರುತ್ತೆ ಆ ಥರ ನೀವು ಅಲ್ಲಿ ಬಿಡಬೇಡಿ. ರಾಜ ಅಂದಾಗ ಅವ್ರನ್ನಲ್ಲೇ ಇಡಿ, ಅದಕ್ಕೆ ಏನು ಅಂತ ಕೇಳಿ. ಓಕೆ, ಈಗ ನಿಮ್ಮ ಸಮಯ ಈಗ ಶುರುವಾಗಿದೆ. ತೋರಿಸಿ ಸರ್, ಈಸಿ ಇದೆ. ಗರ್ಜನೆ ಆ? ಹೇಳಿ, ನೀವು ಗೆಸ್ ಮಾಡಿ. ನೀವು ಆನ್ಸರ್ ಕೊಡ್ತಾ ಹೋಗಿ, ಅವ್ರು ಸರಿನಾ ಇಲ್ಲ ಹೇಳ್ತಾರೆ. ಸಿಂಹ ಗರ್ಜನೆ Yes. ಸರಿಯಾಗಿ ಗೆಸ್ ಮಾಡಿದಿರಾ. ಸಿಂಹ ಗರ್ಜನೆ ಅಂತ ಸರಿಯಾಗಿ ಗೆಸ್ ಮಾಡಿ 20 ಅಂಕವನ್ನ ಗಳಿಸಿದಿರಾ. ನಿಮ್ಮ ಕೊನೆಯ ಗೆಸ್ ಮಾಡಬೇಕಾಗಿರುವಂತಹ ಆಕ್ಟಿಂಗ್. ನೀ ಬರೆದ ಕಾದಂಬರಿ ಸೂಪರ್ ಸರ್, ಚೆನ್ನಾಗಿ ತೋರಿಸಿದ್ರಿ. ಈ ಸುತ್ತಿನಲ್ಲಿ ಹೇಮಾವತಿ ಕುಟುಂಬಕ್ಕೆ ಬರ್ತಾ ಇದೆ 40 ಅಂಕಗಳು. ಓಕೆ, ಇಲ್ಲಿ ರೆಡಿ ಇದಾರ ನಮ್ಮ ಅಕ್ಕರೆ ಕುಟುಂಬ. ಯಾರು ಬರ್ತಾರೆ? ನೀವೇ ಬರ್ತೀರಾ? ಹರ್ಷ ಅವರಿಗೆ ಸಿನಿಮಾದಲ್ಲಿ ಆಕ್ಟಿಂಗ್ ಅಲ್ಲಿ ಬಹಳ ಇಂಟ್ರೆಸ್ಟ್ ಇದೆ ಅನ್ಸುತ್ತಲ್ಲ? ಇಲ್ಲ, ಗೆಸ್ ಮಾಡು, ಕೊಡಿ. ಓಕೆ, Yes. ಬಹುಶಃ ಇವ್ರನ್ನ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಈಗ ಅಂದಿದ ತಕ್ಷಣ ಮೃಗಾಲಯ, ಆನೆ ಎಲ್ಲ ಬಂದ ತಕ್ಷಣ ಮೃಗಾಲಯ, ಅಂಬರೀಷ್ ಅವರು ಅಂದ ತಕ್ಷಣ. ಓಕೆ, ವೆರಿ ನೈಸ್. ಮೊದಲನೇದನ್ನ ಕರೆಕ್ಟಾಗಿ ಗೆಸ್ ಮಾಡಿ 20 ಅಂಕನ ಗಳಿಸಿದ್ದಾರೆ. ಮುಂದಕ್ಕೆ ಹೋಗೋಣ. ಈಸಿ ಆಗಿದೆ. ಯಾರು ಹೀರೋ? ಯಾರು? ಒಂದು ಮುತ್ತಿನ ಕತೆ. ಅಲ್ಲ, ಅವ್ರೇನು ತೋರಿಸ್ತಾ ಇಲ್ಲ, ಹೇಗೆ ಗೊತ್ತಾಯ್ತು? ನಾನು ಏನೇನೋ ಆಕ್ಟಿಂಗ್ ಅವರಿಂದ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಒಂದು ಮುತ್ತಿನ ಕತೆ ಹೆಂಗೆಲ್ಲ ತೋರಿಸ್ಬೋದಂತ. ಬೇಡ ಬಿಡಿ, ಗೆಸ್ ಮಾಡಿಬಿಟ್ಟಿದ್ದಾರೆ. ಸೊ 2 ಪ್ರಶ್ನೆಗಳಿಗೆ ಸರಿಯಾಗಿ ಗೆಸ್ ಮಾಡಿ 40 ಅಂಕನ ಗಳಿಸಿದ್ದಾರೆ. ಸಮಯ ಈಗ ಶುರುವಾಗಿದೆ. ಮೂರು ಎರಡು ಎರಡು ಗಂಡ.
ಅವನೇ ನನ್ನ ಗಂಡ. ಓಕೆ, ಈಗ ಮೂರನ್ನು ಕೂಡ ಕರೆಕ್ಟ್ ಆಗಿ ಗೆಸ್ ಮಾಡಿ 60 ಅಂಕನ ಗಳಿಸಿದ್ದಾರೆ. 4ನೇದನ್ನ ಗೆಸ್ ಮಾಡಿಬಿಟ್ರೆ ಮುಗೀತು, 80 ಅಂಕ ನಿಮ್ದಾಗತ್ತೆ. ಒಂದನೇದು 4 ಅಕ್ಷರ, ಎರಡನೇದು 2 ಅಕ್ಷರ, 4 2 ಬಂಧ, ಬಿಡಿಸದ ಬಂಧ. ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಆಕ್ಚುಲಿ ನಿಮ್ಮ ಟೀಮ್ನ ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಫಸ್ಟೇ ಎಲ್ಲ ತುಂಬಾ ಡಿಸ್ಕಸ್ ಮಾಡಿಕೊಂಡು ಹೇಗೆ ತೋರಿಸ್ಬೇಕು, ಎಷ್ಟು ಅಕ್ಷರಗಳಿರುತ್ತೆ, ಎಷ್ಟು ಪದಗಳಿರುತ್ತೆ ಅಂತ ತುಂಬಾ ರಿಹರ್ಸಲ್ ಮಾಡಿದಿರಾ. ಅಂದ್ರೆ ಎಷ್ಟು ದಿವಸದಿಂದ ರಿಹರ್ಸಲ್ ನಡೀತು? ನೆನ್ನೆ ಎಷ್ಟೊತ್ತು? 1 hour. ಸೂಪರ್, ಅದಕ್ಕೆ ಎಷ್ಟು ಚೆನ್ನಾಗಿ ಆಟ ಆಡಿದಿರಾ. ವೆರಿ ವೆಲ್ ಪ್ಲೇಡ್. 80 ಅಂಕ. ಇನ್ನು ನಮ್ಮ ಬೇಲೂರು ಕುಟುಂಬ ಬರ್ಲಿ. ನಟ ಭಯಂಕರ್ ಯಾರಿದ್ದಾರೆ ಅವರು? ಓಕೆ, ನೋಡ್ಕೊಳ್ಳಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮಳೆ, ಮೋಡ, ಮೋಡ, ಮರ, 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 ರಂಬೆಗಳು, ಕೊಂಬೆ, ಮರ, ತುಂಬಾ ಮರಗಳು, ಕಾಡು, ಕಾಡು, ಕಾಡ್ಗಿಚ್ಚು, ಕಾಡ್ಗಿಚ್ಚು. ಓಕೆ, ಮೊದಲನೇದನ್ನ ಸರಿಯಾಗಿ ಗೆಸ್ ಮಾಡಿ 20 ಅಂಕವನ್ನ ಗಳಿಸಿದ್ದಾರೆ ಬೇಲೂರು ಕುಟುಂಬ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ವರ್ಡ್ ಇದೆ. ಮೊದಲನೇ, ಎರಡನೇದು ಹುಟ್ಟುದು, ಮಡಕೆ, ಒಲೆ, ದೀಪ, ದೀಪ, ಹಣತೆ, ಫಸ್ಟ್ ಒನ್, ಕೆರ್ತ, ಗಾಯ, ಎರಡನೇದು ಗಾಯನ, ಒಂದನೇದು, ಮೊದಲನೇದು, ಎರಡನೇದು, ಗೂಡು, 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 ಫಸ್ಟ್ ಒನ್, ಜೇನುಗೂಡು ಅಲ್ಲ, ಗೀಜಗನ ಗೂಡು. ಎರಡನ್ನ ಸರಿಯಾಗಿ ಗೆಸ್ ಮಾಡಿ 40 ಅಂಕನ ಗಳಿಸಿದ್ದಾರೆ. ನೀವೇನು ಈ ತರ ಕೆರಿತಾ ಇದ್ರಲ್ಲ? ನಿಮ್ಮ ಸಮಯ ಈಗ ಶುರುವಾಗಿದೆ. ಅಲೆ, 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 ಸುಳಿ. ಉತ್ತರ ಸರಿಯಾಗಿದೆ. ತುಂಬಾ ಚೆನ್ನಾಗಿ ತೋರಿಸ್ತಿದ್ದೀರಾ, ತುಂಬಾ ಚೆನ್ನಾಗಿ ಗೆಸ್ ಮಾಡ್ತಾ ಇದ್ದೀರಾ. 3ಕ್ಕೆ 3 ಸರಿಯಾಗಿ ಗೆಸ್ ಮಾಡಿದ್ದಾರೆ. ಇದುವರೆಗೂ 60 ಅಂಕನ ಗಳಿಸಿದರೆ ನೀವು ಕೊನೆಯದಾಗಿ ತೋರಿಸಬೇಕಾಗಿದೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಭಜನೆ, ದಾಸ, ಭಕ್ತ, ಜಗನ್ನಾಥ, 2, ಎರಡನೇ, ಕನಕದಾಸ, ಹಾಡು, ಭಜನೆ, ಹರಿಕತೆ, ಕತೆ, ವಿಷ್ಣುವರ್ಧನ್, ಓಡ, ಹುಚ್ಚ, ಓಡದ, ಹಾಡು, ಕತೆ, ಭಜನೆ, ಭಕ್ತ, ದಾಸ, ಫಸ್ಟ್ ಒನ್, ಭಜನೆ, ಭಜನೆ, ಭಕ್ತಿ, ಭಜನೆ, ಭಕ್ತಿ, ಭಕ್ತಿ, ಭಜನೆ, ಹಾಡು, ಹೃದಯ, ಮನಸ್ಸು, ಒಂದನೇದು, ಎರಡನೇದು, ಒಂದನೇದು, ಮಗ, ಮಗು, ಸಂಜು, ಮಗ, ಸಂಜು, ಓಕೆ, ನಿಮ್ಮ ಸಮಯ ಮುಕ್ತಾಯವಾಗಿದೆ. ನಿಮ್ಮ ಸುಳಿವು ಈ ರೀತಿಯಾಗಿದೆ. ಈ ಚಿತ್ರದಲ್ಲಿ ಅನಂತ್ನಾಗ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ. ನಾರದ ವಿಜಯ. ಓಕೆ, ನೀವು ಈಗ 1 ಸುಳಿವನ್ನ ತಗೊಂಡಿರೋದ್ರಿಂದ 5 ಅಂಕ ಕಟ್ಟಾಗಿದೆ. ಓಕೆ ಅಲ್ಲ? ನಾರದ ವಿಜಯ ಸರಿಯಾದ ಉತ್ತರ, ಆದರೆ 1 ಸುಳಿವನ್ನ ತಗೊಂಡಿದ್ದಾರೆ. ಹಾಗಾಗಿ ನಿಮಗೆ ಈ ಸುತ್ತಿನಲ್ಲಿ ಸಿಗ್ತಾ ಇರುವಂತಹ ಅಂಕ 75. ಗುಡ್. ಓಕೆ, ಈಗ ಅಂಕಗಳನ್ನ ನೋಡೋಣ. ನಮ್ಮ ಮುದ್ದ ಹನುಮಯ್ಯ ಕುಟುಂಬ 4 ಸುತ್ತುಗಳಲ್ಲಿ ಗಳಿಸಿರುವಂತಹ ಅಂಕ 240.
ನಮ್ಮ ಹೇಮಾವತಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕ 220. ನಮ್ಮ ಅಕ್ಕರೆ ಕುಟುಂಬ ಗಳಿಸಿರುವಂತಹ ಅಂಕ ನೋಡೋಣ. ಔಟ್ ಆಫ್ ಔಟ್ 320. ಸೂಪರ್. ಓಕೆ, ಕಂಗ್ರ್ಯಾಚುಲೇಷನ್ಸ್. 320ಕ್ಕೆ 320 ಔಟ್ ಆಫ್ ಔಟ್. ಓಕೆ, ನಮ್ಮ ಬೇಲೂರು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕ 275. ಓಕೆ, ಈಗ 4 ಕುಟುಂಬಗಳ ಅಂಕಗಳನ್ನು ನೋಡಿದ್ವಿ. ಮೊದಲನೇ ಸ್ಥಾನದಲ್ಲಿ ಅಕ್ಕರೆ ಕುಟುಂಬ ಇದೆ. ವೆರಿ ವೆಲ್ ಪ್ಲಾಯ್ಡ್ ಅಂಡ್ ಕಂಗ್ರ್ಯಾಚುಲೇಷನ್. 275 ಅಂಕಗಳನ್ನು ಗಳಿಸುವ ಮೂಲಕ ಬೇಲೂರು ಕುಟುಂಬ 2ನೇ ಸ್ಥಾನವನ್ನು ಗಳಿಸಿದೆ. 3 ಮತ್ತು 4ನೇ ಸ್ಥಾನಕ್ಕೆ ಸ್ವಲ್ಪನೇ ಡಿಫ್ರೆನ್ಸ್. ಆದರೂ ನಮ್ಮ ಮುದ್ದ ಹನುಮಯ್ಯ ಕುಟುಂಬ 240 ಅಂಕಗಳನ್ನು ಗಳಿಸುವ ಮೂಲಕ 3ನೇ ಸ್ಥಾನ. ನಮ್ಮ ಹೇಮಾವತಿ ಕುಟುಂಬ ಕೂಡ ಜಸ್ಟ್ ಮಿಸ್, ಸ್ವಲ್ಪದ್ರಲ್ಲಷ್ಟೇ 220 ಅಂಕಗಳನ್ನು ಒಟ್ಟಾರೆಯಾಗಿ ಗಳಿಸಿ 4ನೇ ಸ್ಥಾನವನ್ನು ಪಡೆದಿದೆ. ಓಕೆ, ನಮ್ಮ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ 4 ಕುಟುಂಬಗಳು ಭಾಗವಹಿಸಿದ್ವು. 4 ಕುಟುಂಬಗಳು ಬಹಳ ಚೆನ್ನಾಗಿ ಆಟ ಆಡಿದ್ದಾರೆ. ಎಲ್ಲರೂ ಕೂಡ ಒಂದೊಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಗೆದ್ದಂತಹ ಅಥವಾ 4 ಸ್ಥಾನಗಳಲ್ಲಿರೋರಿಗೆ ಎಲ್ರಿಗೂ ನಮ್ಮ ವೀರಲೋಕ ಬುಕ್ ಹೌಸ್ ಅವರು ಪುಸ್ತಕಗಳನ್ನು ಬಹುಮಾನವಾಗಿ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ. ನಮ್ಮ ಅಕ್ಕರೆ ಕುಟುಂಬ 320 ಅಂಕಗಳನ್ನು ಗಳಿಸಿ ಮೊದಲನೇ ಸ್ಥಾನದಲ್ಲಿದೆ. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಬೇಲೂರು ಕುಟುಂಬ 275 ಅಂಕಗಳನ್ನು ಗಳಿಸುವ ಮೂಲಕ 2ನೇ ಸ್ಥಾನ. ವೀರಲೋಕ ಬುಕ್ ಹೌಸ್ ಕಡೆಯಿಂದ ನಮಗೆ ಪುಸ್ತಕಗಳು 3ನೇ ಸ್ಥಾನವನ್ನು ಗಳಿಸಿದ್ದಾರೆ. ಮುದ್ದ ಹನುಮಯ್ಯ ಕುಟುಂಬ 240 ಅಂಕಗಳನ್ನು ಗಳಿಸುವ ಮೂಲಕ ಕಂಗ್ರ್ಯಾಚುಲೇಷನ್ಸ್. ಹೇಮಾವತಿ ಕುಟುಂಬ ಕೂಡ 4ನೇ ಸ್ಥಾನದಲ್ಲಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಬಹಳ ಖುಷಿಯಾಯಿತು ವಿವಿಧ ಕುಟುಂಬಗಳನ್ನ ಭೇಟಿಯಾಗಿ. ಅದರಲ್ಲೂ ನಮ್ಮ ಹಾಸನ ಭಾಗದವರೇ ಇರೋದು ನನಗೆ ವೈಯಕ್ತಿಕವಾಗಿ ಬಹಳ ಖುಷಿಯಾಯಿತು. ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡಿದ್ರಿ. ನಿಮ್ಮ ಕೋಆರ್ಡಿನೇಷನ್ ಚೆನ್ನಾಗಿತ್ತು, ನಿಮ್ಮ ಉತ್ಸಾಹ ಚೆನ್ನಾಗಿತ್ತು. ಸೊ ಸಿನಿಮಾ ಬಗೆಗಿನ ನಿಮ್ಮ ನಾಲೆಡ್ಜ್ ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಕೂಡ ಸಿನಿ ಕ್ವಿಜ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ 4 ಕುಟುಂಬಗಳು ಎಷ್ಟು ಉತ್ಸಾಹದಿಂದ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಂತ. ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.